ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಒಂಥರ ಡಿಫ್ರೆಂಟ್ ಆಗಿರೋ ಚಟ್ನಿ ತೋರ್ಸೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾವು ಮಾಮೂಲಿಯಾಗಿ ತೆಂಗಿನಕಾಯಿ ಚಟ್ನಿ, ಕಡಲೆ ಬೀಜ ಚಟ್ನಿ, ಟೊಮೊಟೊ ಚಟ್ನಿ, ಹೆಸ್ರುಕಾಳು ಚಟ್ನಿ, ಹುಳಿಕಾಳು ಚಟ್ನಿ ಇವನ್ನೆಲ್ಲನೂ ತಿಂದಿದ್ದೀವಿ. ಬಟ್ ಇವತ್ತು ನಾನಿಲ್ಲಿ ಹೀರೆಕಾಯಿ ಚಟ್ನಿನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 2 ಹೀರೆಕಾಯಿನ ತೊಗೊಂಡಿದ್ದೀನಿ. ನೋಡ್ಬೋದು, ನಾನು ಹೀರೆಕಾಯಿನ ಮೇಲ್ಗಡೆ ಮಾತ್ರ ಒಂಥರ ಸಿಪ್ಪೆ ತೆಗಿತಾ ಇದ್ದೀನಿ. ಆದರೆ ದಯವಿಟ್ಟು ಫುಲ್ಲು ಸಿಪ್ಪೆ ಯಾರೂ ತೆಗಿಬೇಡಿ. ಫುಲ್ಲು ಸಿಪ್ಪೆ ತೆಗೆದುಬಿಟ್ರೆ ನಮಗೆ ಹೀರೆಕಾಯಿ ಚಟ್ನಿ ಚೆನ್ನಾಗಿರಲ್ಲ. ಸೊ ಆದ್ದರಿಂದ ನಾನು ಮೇಲ್ಗಡೆ ಜಸ್ಟ್ ಏನು ಡೆಡ್ ಸ್ಕಿನ್ ನಾವು ಯಾವ ಥರ ಡೆಡ್ ಸ್ಕಿನ್ ಅಂತ ಹೇಳ್ತೀವಲ್ಲ ಆ ಥರ ಆ ಡೆಡ್ ಸ್ಕಿನ್ ಮಾತ್ರನೇ ತೆಗಿತಾ ಇದ್ದೀನಿ. ನೀವು ಅಷ್ಟೇ ಇದನ್ನು ರಿಮೂವ್ ಮಾಡ್ಬೇಕಾದ್ರೆ ಜಸ್ಟ್ ಆ ಮೇಲ್ಗಡೆ ಲೇಯರ್ ಮಾತ್ರ, ಲೇಯರ್ ಅಂದರೆ ಫುಲ್ಲು ಲೇಯರ್ ತೆಗಿಬಿಡಿ. ಜಸ್ಟ್ ಡೆಡ್ ಸ್ಕಿನ್ ನೋಡ್ಬೋದು, ನಾನು ಕಂಪ್ಲೀಟಾಗಿ ಏನೂ ತೆಗ್ದಿಲ್ಲ. ಆ ಡೆಡ್ ಸ್ಕಿನ್ ಎಲ್ಲ ತೆಗ್ದಾದ್ಮೇಲೆ ನಾನು ಅದನ್ನು ಚೆನ್ನಾಗಿ ತೊಳೆದು ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನಾನು 2 ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಹೀರೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ರೈಸ್ಗೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯೂಸ್ ಆಗುತ್ತೆ. ಯಾಕಂದರೆ ನಾವು ಲೇಡೀಸ್ ಎಲ್ಲ ತುಂಬಾ ಬೆಳಗ್ಗೆ ಟಿಫನ್ ಆಗಿದ್ದ ತಕ್ಷಣ ಮಧ್ಯಾಹ್ನ ಏನು ಸಾಂಬಾರು ಮಾಡೋದು, ರೈಸು ಮುದ್ದೆ ಎರಡೂ ಮಾಡಿಬಿಡ್ತೀವಿ. ಬಟ್ ಸಾಂಬಾರು ತುಂಬಾ ಯೋಚನೆ ಮಾಡ್ತಾಯಿರ್ತೀವಿ. ನೆನ್ನೆ ಬೇಳೆ ಸಾರು ಮಾಡಿದ್ದೀವಿ, ಇವತ್ತು ಯಾವ ಸಾರು ಮಾಡೋದು, ಈ ಥರ ಯೋಚನೆ ಮಾಡ್ತಾನೇ ಇರ್ತೀವಿ. ಆದ್ದರಿಂದ ಈ ಚಟ್ನಿನೂ ಸಹ ಒಂಥರ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ವ. ತರಕಾರಿ ಯಾವ್ದು ತಾನೇ ಒಳ್ಳೆಯದಲ್ಲ, ಎಲ್ಲನೂ ಒಳ್ಳೆಯದೇ. ಅದಕ್ಕೆ ನಾವು ಇದನ್ನ ಬೇಳೆ ಸಾರು ಮಾಡ್ಕೊಂಡು ಹೋಗ್ಬೇಕು. ಹೀರೆಕಾಯಿ ಚಟ್ನಿ, ಈಗ ಬೇಳೆ ಸಾರಿಗೆಲ್ಲ ಹೀರೆಕಾಯಿ ಹಾಕ್ತೀವಿ. ಅದನ್ನು ಹೀರೆಕಾಯಿ ಚಟ್ನಿ ಮಾಡಿಕೊಂಡ್ರೆ ಹೇಗಿರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಅದಕ್ಕೆ ಬೇಕಾಗಿರೋ ಅಂಥದ್ದು 1 ಈರುಳ್ಳಿ, ಕರಿಬೇವಿನ ಸೊಪ್ಪು, 7ರಿಂದ 8 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ 10ರಿಂದ 12, ಸ್ವಲ್ಪ ಕಡಲೆ ಬೀಜ, 1 ಟೊಮೊಟೊ, ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಜೀರಿಗೆ, ಅರಿಶಿನನೂ ತೊಗೊಂಡಿದ್ದೀನಿ, ಉಪ್ಪು, ಮತ್ತು ಇಲ್ಲಿ ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಸಹ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಗ್ರೀನ್ ಚಿಲ್ಲಿ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೇನೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಎಲ್ಲನೂ ಎಣ್ಣೆ ಒಳಗಡೆ ಫ್ರೈ ಆಗಬೇಕಾಗಿರೋದ್ರಿಂದ ನಾನು ಎಣ್ಣೆ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಫ್ರೈ ಮಾಡ್ಬೇಕಾದ್ರೆ ಆ ಎಣ್ಣೆ ಕಂಪ್ಲೀಟಾಗಿ ಹೀರ್ಕೊಂಬಿಟ್ಟಿರುತ್ತೆ, ಅಂದರೆ ಎಳ್ಕೊಂಬಿಟ್ಟಿರುತ್ತೆ. ಸೊ ನಮಗೆ ಎಣ್ಣೆ ಅನಿಸಲ್ಲ. ನೋಡ್ಬೋದು ಫ್ರೆಂಡ್ಸ್, ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಎಣ್ಣೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದಿಷ್ಟು ಎಣ್ಣೆ ಒಳಗಡೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕಡಲೆ ಬೀಜ 1-2 ಟೇಬಲ್ ಸ್ಪೂನಷ್ಟು, ನಾನು 2 ಹೀರೆಕಾಯಿ ತೊಗೊಂಡಿರೋದ್ರಿಂದ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ 10ರಿಂದ 12 ಹೋಳು ಪೀಸ್ ಏನು ಬೆಳ್ಳುಳ್ಳಿ ಬರುತ್ತೋ ಅದನ್ನು ನಾನು ಹಾಕ್ಕೊಂಡು ಇಷ್ಟನ್ನು ಸಹ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಏನಪ್ಪ ಎಲ್ಲ ಜೊತೆಲಿ ಹಾಕ್ಬಿಟ್ರು ಅಂತ ಏನು ಇದು ಮಾಡ್ಕೋಬೇಡಿ, ಅದು ಎಣ್ಣೆ ಒಳಗಡೆ ಅದ್ರ ಜೊತೆ ಫ್ರೈ ಆಗುತ್ತೆ. ಮತ್ತು ನಾವು ಇಲ್ಲಿ ಫ್ರೈ ಮಾಡಿ ಮತ್ತು ಮಿಕ್ಸಿಗೆ ಹಾಕಿದ್ಮೇಲೂ ನಾವು ಫ್ರೈ ಮಾಡ್ಕೊಳೋದ್ರಿಂದ ನಮ್ಗೆ ಅದು ಯಾವುದೇ ರೀತಿ ಹಸಿ ಅನಿಸಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ಹೀರೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆ ಹೀರೆಕಾಯಿನೂ ಸಹ ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಇಂಗ್ರೀಡಿಯೆಂಟ್ ಎಲ್ಲ ನಾನು ಹಾಕಿದ್ದೀನೋ ಅದ್ರ ಜೊತೆನೇ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಂಡು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇನು ಹಸಿ ವಾಸನೆ ಎಲ್ಲ ಇದೆಯೋ ಕಂಪ್ಲೀಟಾಗಿ ಹೋಗಬೇಕು. ಈಗ ಒಂದು ಬಾಣಲಿ ತುಂಬ ಇರೋ ಹೀರೆಕಾಯಿ ನಾವು ಫುಲ್ಲು ಅದು ಫ್ರೈ ಮಾಡ್ತಾ ಏನಾಗುತ್ತೆ, ಅದು ಕಾಲು ಭಾಗದಷ್ಟು ಬಂದ್ಬಿಟ್ಟಿರುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಒಂಥರ ಹಸಿ ಸ್ಮೆಲ್ ಇರುತ್ತೆ ಹೀರೆಕಾಯ್ದು, ಹಾಗಾಗಿ ಗೊತ್ತಾಗೋಗ್ಬಿಡುತ್ತೆ. ಬಟ್ ಹೀರೆಕಾಯಿ ಸಿಪ್ಪೆ ತೆಗಿಬೇಕಾದ್ರೆ ದಯವಿಟ್ಟು ಫುಲ್ಲು ಸಿಪ್ಪೆ ತೆಗಿಬೇಡಿ. ಜಸ್ಟ್ ಮೇಲ್ಗಡೆ ಲೇಯರ್ ಏನು ಜಸ್ಟ್ ಏನಪ್ಪ ನಾವು ಡೆಡ್ ಸ್ಕಿನ್ ಅಂತ ಹೇಳ್ತೀವಲ್ಲ ಅದನ್ನು ಮಾತ್ರನೇ ರಿಮೂವ್ ಮಾಡಿ, ಕಂಪ್ಲೀಟಾಗಿ ಸಿಪ್ಪೆ ತೆಗಿಬೇಡಿ. ಸಿಪ್ಪೆ ತೆಗೆದುಬಿಟ್ರೆ ಹೀರೆಕಾಯಿ ಚಟ್ನಿಗೆ ಟೇಸ್ಟೇ ಇರೋಲ್ಲ. ಬಟ್ ಅದು ಹೀರೆಕಾಯಿ ಚಟ್ನಿ ಅನ್ಸ್ಕೊಳೋದೋಗಿಲ್ಲ. ಈಗ ನಾನು ಮತ್ತೆ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಮತ್ತೆ ಅದನ್ನು ತೆಗ್ದು ಮತ್ತೆ ಅದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಆದಮೇಲೆ ನಾನು ಏನು ಟೊಮೆಟೊ ಹಚ್ಚಿಟ್ಕೊಂಡಿದ್ನೋ ಆ ಟೊಮೆಟೊ ಸಹ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಫ್ರೆಂಡ್ಸ್, ಇಲ್ಲಿ ಬೇಕಂದರೆ ನೀವು ಟೊಮೊಟೊನೂ ಹಾಕ್ಬೋದು, ಟೊಮೊಟೊ ಇಲ್ಲದೇನೂ ಬೇಕಂದರೆ ಹೀರೆಕಾಯಿ ಚಟ್ನಿ ಮಾಡ್ಕೋಬೋದು. ಮತ್ತು ಟೊಮೊಟೊ ಕೊತ್ತಂಬರಿ ಎರಡೂ ಹಾಕಿ ಮತ್ತು ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಟೊಮೊಟೊ ಹಾಕಿ ಬೇಕಾದರೆ ಒಂದ್ಸಲ ಟ್ರೈ ಮಾಡಿ, ಟೊಮೊಟೊ ಇಲ್ಲದೇನೂ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ. ಹೀರೆಕಾಯಿ ಚಟ್ನಿ ನೀವು ಖಂಡಿತವಾಗ್ಲೂ ಇಷ್ಟಪಟ್ಟೇ ಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈಗ ಉಪ್ಪು ನನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಸಿ ವಾಸನೆ ಬೇಗ ಹೋಗಲ್ಲ, ನಿಧಾನ ಆಗುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಟರು ಬೇಗ ಸೀದೋಗ್ಬಿಡುತ್ತೆ, ಆವಾಗ ಸ್ಮೆಲ್ಲೆಲ್ಲ ಬೇರೆ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಮತ್ತು ಈ ಹೀರೆಕಾಯಿ ಚಟ್ನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅನ್ನದ ಜೊತೆ ಸರ್ವ್ ಮಾಡ್ಕೊಳೋದಾದರೆ ತುಪ್ಪದ ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ಬಿಟ್ರೆ ಅಂತೂ, ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಅಂತೂ ನಿಜವಾಗ್ಲೂ ಬಿಂದಾಸ್ ಆಗಿರುತ್ತೆ. ಈಗ ನಾನು ಮತ್ತೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಆದಮೇಲೆ ಮತ್ತೆ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಯಾಕಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ ಸೀದೋಗ್ಬಿಟ್ರೆ ಅದು ಹೋಯ್ತು, ಅಡುಗೆನೇ ಕೆಟ್ಟೋಯ್ತು ಅಂತ ಅರ್ಥ. ಆದ್ದರಿಂದ ನಾನು ಆಗಾಗ ಪ್ಲೇಟ್ ತೆಗಿಯೋದು, ಅದನ್ನು ಫ್ರೈ ಮಾಡ್ಕೊಳೋದು. ಅದು ಕಂಪ್ಲೀಟಾಗಿ ನಮಗೆ ಫುಲ್ಲು ಸ್ಮ್ಯಾಶ್ ಆಗಿಬಿಡ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು. ಹೀರೆಕಾಯಿ ತುಂಬಾ ಫ್ರೆಶ್ ಆಗಿತ್ತು. ಮತ್ತು ಈಗ ನಾನು ಇನ್ನೇನು ನಾವು ಇಳಿಸ್ಕೊತೀವಿ ಅನ್ನೋ ಮೂಮೆಂಟ್ 2 ನಿಮಿಷದಿಗಿನ ಮುಂಚೆ ನಾವು ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ತಳಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಹಾಗೆಲ್ಲ ಅದೊಂಥರ ಅಂಟಂಡು ಬಂದುಬಿಡುತ್ತೆ, ತಳ ಎಲ್ಲ ಸೀದೋಗೋ ಥರ ಆಗೋಗ್ಬಿಡುತ್ತೆ. ಆದ್ದರಿಂದ ನಾವು ಇನ್ನೇನು 2 ನಿಮಿಷದಲ್ಲಿ ಇಳಿಸ್ತಾ ಇದ್ದೀವಿ ಅನ್ನೋ ಮೂಮೆಂಟ್ ನೋಡಿಕೊಂಡು ನಾವು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡೋದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಈಗ ಆಲ್ರೆಡಿ ಒಂದು ಬಾಣಲಿ ತುಂಬ ಇದ್ದಿತ್ತು ಹೀರೆಕಾಯಿ, ಆಲ್ಮೋಸ್ಟ್ ಕಂಪ್ಲೀಟಾಗಿ ಕಡಿಮೆ ಆಗೋಗಿದೆ. ಈಗ ಇದು ಕಂಪ್ಲೀಟಾಗಿ ಆಗಿದೆ. ನಾನು ಇದು ಫುಲ್ಲು ಕೂಲ್ ಆದಮೇಲೆ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ಬಿಸಿನೇ ಹಾಕ್ಕೊಳಕ್ಕಾಗಲ್ವಲ್ಲ, ಆದ್ದರಿಂದ ಇದನ್ನು ತಣ್ಣಗಾದಮೇಲೆ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಬೇಕು ಅಂತಂದರೆ ನೀರು ಜಾಸ್ತಿ ಹಾಕ್ಕೊಬೇಡಿ, ಯಾಕಂದ್ರೆ ನೀರು ಹಾಕ್ಕೊಂಬಿಟ್ರೆ ಅದು ಬೇರೆ ರೀತಿಲಿ ಆಗೋಗ್ಬಿಡುತ್ತೆ. ಆದ್ದರಿಂದ ನೀರು ಇಲ್ಲದೇ ಮಿಕ್ಸಿಗೆ ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಅದರಲ್ಲಿ ಸ್ಟ್ರಕ್ ಆಗ್ತಿದೆ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ನಾನು ಬಾಣಲಿ ತೊಗೊಂಡು ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆಗೆ ಅಂಥೇಳಿ ನಾನು ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಮತ್ತು ಸಾಸಿವೆ ಜೀರಿಗೆ ಎರಡನ್ನೂ ಸಹ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಇದು ಪಟಪಟ ಅಂದಮೇಲೆ ಅದೊಂಥರ ಪಟ್ಪಟ್ ಅನ್ನೋದಲ್ಲ, ಪಟ್ಪಟ ಅಂದಮೇಲೆ ನಾವು ಅದು ಎರಡು ಕಾದಿದೆ, ಫ್ರೈ ಆಗಿದೆ ಅಂತ ನಮಗೆ ಮೆಸೇಜ್ ಗೊತ್ತಾಗುತ್ತದು. ಈಗ ಅದಾದಮೇಲೆ ನಾನು ಸಣ್ಣಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಜೊತೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಈರುಳ್ಳಿ ಏನಾದರೂ ಇಷ್ಟಪಡ್ತೀನಿ ಅನ್ನೋರಾದರೆ ಎಕ್ಸ್ಟ್ರಾ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಚಟ್ನಿ ತಿನ್ಬೇಕಾದ್ರೆ ಅದು ಮಧ್ಯದಲ್ಲಿ ಬಾಯಲ್ಲಿ ಸಿಗ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿದ್ದ ಚಟ್ನಿ ಇದು. ನಮ್ಮ ಅತ್ತಿಗೆ ಬಂದು ಆಂಧ್ರ ಸ್ಟೈಲು, ಅವ್ರು ತುಂಬಾ ಮಾಡ್ತಾಯಿರ್ತಾರೆ. ಆಂಧ್ರ ಸ್ಟೈಲೇ ಅಂತಲ್ಲ, ನಮ್ಮ ಕರ್ನಾಟಕದಲ್ಲೂ ತುಂಬ ಜನ ಮಾಡ್ತಾರೆ ಇದು. ಬಟ್ ನಮಗೆ ಗೊತ್ತಿರಲಿಲ್ಲ ಅತ್ತಿಗೆ ಬಂದು ಹೇಳ್ಕೊಡೋವರೆಗೂ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿನ ಅರ್ಧ ಫ್ರೈ ಮಾಡಿ, ಹಾಫ್ ಬಾಯ್ಲ್ ಮಾಡಿ, ಫುಲ್ ಬಾಯ್ಲ್ ಮಾಡಬೇಡಿ. ಯಾಕೆಂದರೆ ಚಟ್ನಿನ ಹಾಕಿದಾಗ ಅದೊಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ಇವಾಗ ಆಲ್ಮೋಸ್ಟ್ ಇದು ಮ್ಯಾಕ್ಸಿಮಮ್ ಬೆಂದಿದೆ ಅಂತಂದರೆ ಹಾಫ್ ಫ್ರೈ ಆಗಿದೆ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಏನಾದರೂ ಹಸಿ ವಾಸನೆ ಇದ್ದರೆ ಮತ್ತೆ ಅದು ಕಂಪ್ಲೀಟಾಗಿ ನಮಗೆ ಹೋಗ್ಬಿಡುತ್ತೆ. ಈಗ ನಾನು ಆ ಜಾರ್ ಒಳಗಡೆ, ಯಾಕಂದರೆ ಇನ್ನೂ ಅದು ಚಟ್ನಿ ಇತ್ತಲ್ಲ, ಆ ಚಟ್ನಿನ ತಕ್ಕೊಳಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡಿದ್ದೀನಿ. ಬಟ್ ನೀರು ಹಾಕೋ ಅಂಥ ನೆಸೆಸಿಟಿ ಏನಿಲ್ಲ, ಚಟ್ನಿ ಅಲ್ವಾ, ನೀರು ಹಾಕ್ಬಿಟ್ರೆ ಅದು ಬೇರೆ ರೀತಿಯಲ್ಲಿ ಬಂದ್ಬಿಡುತ್ತೆ. ಹಾಗೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಮತ್ತೆ ನಾನು 1-2 ನಿಮಿಷ ಚೆನ್ನಾಗಿ ಕಲಸಿ ಪ್ಲೇಟ್ ಮುಚ್ಚಿ ಮತ್ತು ಅದನ್ನು ತೆಗೆದು
ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಅವಾಗ ಕಲಿಸ್ಕೊತಾ ಇದ್ದರೆ ನಮ್ಗೆ ಅದು ತಳ ಹಿಡಿಯಲ್ಲ. ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ನಾವು ಅದನ್ನು ಹಸಿ ಹೋಗೋವರೆಗೂ ಫ್ರೈ ಮಾಡಬೇಕು ಅನ್ನೋದು ನಿಮಗೆ ಮಾಡ್ತಾನೆ ಗೊತ್ತಾಗೋಗುತ್ತೆ. ಯಾಕಂದರೆ ಈಗ ಯಾರು ತಾನೇ ಅಡುಗೆದ್ರಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ, ಎಲ್ಲದರಲ್ಲೂ ಅಡುಗೆದ್ರಲ್ಲಂತೂ ಎಲ್ಲರೂ ಎಕ್ಸ್ಪರ್ಟ್ಗಳೇ. ಒಂದು ಮಾಡ್ತಾ ಎಲ್ಲರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲಿ ನಾವು ಕಡಿಮೆ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು, ಎಷ್ಟು ಬೇಯಿಸಬೇಕು, ಎಷ್ಟು ಬೇಯಿಸಬಾರ್ದು ಕಂಪ್ಲೀಟಾಗಿ ಗೊತ್ತಿರುತ್ತೆ. ಸೊ ಆದ್ದರಿಂದ ಇದು ನೀವು ನೋಡ್ಕೊಳ್ಳಿ, ಎಷ್ಟು ಫ್ರೈ ಮಾಡಬೇಕು, ಎಷ್ಟು ಅದು ವಾಸನೆ ಹೋಗಿದೆಯಾ ಇಲ್ವಾ ಅನ್ನೋದು ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗ್ಬಿಟ್ರೆ ನಮಗೆ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ನಮಗೆ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಎಣ್ಣೆ ಬೇಕಂತಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಬೋದು, ಬಟ್ ಮುದ್ದೆಗೆ ಎಲ್ಲ ತಿನ್ನೋದ್ರಿಂದ ಎಣ್ಣೆ ಇದ್ದರೆ ಚೆನ್ನಾಗಿರಲ್ಲ, ರೈಸ್ಗಾದರೆ ಸೋರೋಗ್ಬಿಡುತ್ತೆ. ಬಟ್ ಈ ಚಟ್ನಿ ಮುದ್ದೆಗೂ ಮತ್ತು ರೈಸ್ಗೂ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಇದಾಗಿದೆ. ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು ನೀವೇನಾದರೂ ಚಪಾತಿ ಆ ಥರ ಎಲ್ಲ ತಿಂತೀನಿ ಟ್ರೈ ಮಾಡ್ತೀನಿ ಅಂತಂದರೆ ಟ್ರೈ ಮಾಡಿ, ಚಪಾತಿಗೆಲ್ಲ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ ಕೇಸ್ ಏನಾದರೂ ನೀವು ಚಪಾತಿ ಮಾಡಿಕೊಂಡ್ರೆ. ಈಗ ನಾನು ಗಾರ್ನಿಷ್ಗೋಸ್ಕರ ಆನಿಯನ್ ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಕಂಪ್ಲೀಟಾಗಿ ನಮ್ಮದು ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ. ಈಗ ಫ್ರೆಂಡ್ಸ್, ನಾನು ಇದನ್ನು ಸ್ವಲ್ಪ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಬಿಸಿ ಅನ್ನ ಮಾಡಿದ್ದೀನಿ. ಬಿಸಿ ಅನ್ನದ ಜೊತೆ ಹೇಗಿರುತ್ತೆ, ಮತ್ತು ಬಿಸಿ ಅನ್ನದ ಜೊತೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರೆ ಅಂತೂ ಕಳೆದೋಗ್ಬಿಡ್ತೀವಿ. ನಿಜವಾಗ್ಲೂ ನೀವು ಇದನ್ನು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಟ್ರೈ ಮಾಡಿ, ಮುದ್ದೆಗೂ ಅಷ್ಟೇ ತುಪ್ಪ ಹಾಕ್ಕೊಂಡೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಗೊಜ್ಜುಗಳು, ಚಟ್ನಿಗಳು ಒಂಥರ ಬಾಯಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ನಾನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.